ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ತನ್ನ ಸೇವೆಗಳನ್ನು ಇನ್ನಷ್ಟು ವೇಗವಾಗಿ, ಪಾರದರ್ಶಕವಾಗಿ ಮತ್ತು ಕಾಗದರಹಿತವಾಗಿ ಒದಗಿಸುವ ನಿಟ್ಟಿನಲ್ಲಿ ಇಪಿಎಫ್ಒ 3.0 ಎಂಬ ಬೃಹತ್ ಡಿಜಿಟಲ್ ರೂಪಾಂತರಕ್ಕೆ ಸಜ್ಜಾಗಿದೆ. ಈ ಹೊಸ ಅಪ್ಗ್ರೇಡ್ನ ಅತಿ ದೊಡ್ಡ ಆಕರ್ಷಣೆ ಎಂದರೆ, ಇನ್ನು ಮುಂದೆ ಪಿಎಫ್ ಚಂದಾದಾರರು ತಮ್ಮ ಖಾತೆಯಲ್ಲಿರುವ ಹಣವನ್ನು ಯುಪಿಐ ಹಾಗೂ ಎಟಿಎಂ ವ್ಯವಸ್ಥೆಗಳ ಮೂಲಕವೂ ಹಿಂಪಡೆಯಬಹುದು. ಆದರೆ ಈ ಬಹುನಿರೀಕ್ಷಿತ ಸೌಲಭ್ಯ ಇನ್ನೂ ಅಧಿಕೃತವಾಗಿ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿಲ್ಲ. ಅಧಿಕೃತ ಮೂಲಗಳ ಪ್ರಕಾರ ಇಪಿಎಫ್ಒ ತನ್ನ ಹೊಸ ವ್ಯವಸ್ಥೆಯ ಪರೀಕ್ಷಾರ್ಥ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಅವರು ಈ ಕುರಿತು ಪ್ರತಿಕ್ರಿಯಿಸಿದ್ದು, ಶೀಘ್ರದಲ್ಲೇ ಈ ಯೋಜನೆಯ ಜಾರಿಯನ್ನು ಘೋಷಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನಿಖರವಾದ ದಿನಾಂಕ ಅಥವಾ ತಿಂಗಳನ್ನು ಇನ್ನೂ ಪ್ರಕಟಿಸಿಲ್ಲ. ಇಪಿಎಫ್ಒ 3.0 ಜಾರಿಯಾದ ಬಳಿಕ ಆಧಾರ್ ಲಿಂಕ್ ಆಗಿರುವ ಹಾಗೂ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿರುವ ಅಕೌಂಟ್ಗಳಿಗೆ ಯುಪಿಐ ಅಥವಾ ಎಟಿಎಂ ಮೂಲಕ ನೇರವಾಗಿ ಮತ್ತು ಸುಲಭವಾಗಿ ಪಿಎಫ್ ಹಣವನ್ನು ವರ್ಗಾಯಿಸಿಕೊಳ್ಳಬಹುದು. ಇದರಿಂದ ಅರ್ಜಿಗಳ ವಿಳಂಬ, ಕಾಗದದ ಕೆಲಸಗಳು ತಪ್ಪಲಿದ್ದು ಪಾರದರ್ಶಕತೆ ಹೆಚ್ಚಾಗಲಿದೆ. ಹೊಸ ಪ್ರಸ್ತಾವನೆಯ ಪ್ರಕಾರ ಅರ್ಹ ಚಂದಾದಾರರು ತಮ್ಮ ಒಟ್ಟು ಇಪಿಎಫ್ಒ ಬ್ಯಾಲೆನ್ಸ್ನಲ್ಲಿ 50% 75% ಹಣವನ್ನು ಹಿಂಪಡೆಯಲು ಅವಕಾಶ ಇರುತ್ತೆ. ಸದಸ್ಯರ ನಿವೃತ್ತಿ ಜೀವನದ ಭದ್ರತೆಯ ದೃಷ್ಟಿಯಿಂದ ಒಟ್ಟು ಮೊತ್ತದ ಕನಿಷ್ಠ 25% ಹಣವನ್ನು ಲಾಕ್ ಮಾಡಲಾಗುತ್ತೆ, ಅಂದರೆ ತೆಗೆಯಲು ಬರೋದಿಲ್ಲ. ಇದು ಇಪಿಎಫ್ಒನ ಮೂಲ ಉದ್ದೇಶವಾದ ದೀರ್ಘಕಾಲೀನ ಉಳಿತಾಯವನ್ನು ರಕ್ಷಿಸುತ್ತೆ. ಸರ್ಕಾರ ಇತ್ತೀಚೆಗಷ್ಟೇ ಪಿಎಫ್ ಆಟೋ ಸೆಟಲ್ಮೆಂಟ್ ಅಂದರೆ ಸ್ವಯಂಚಾಲಿತ ಇತ್ಯರ್ಥ ಮಿತಿಯನ್ನು 1 ಲಕ್ಷ ರೂಪಾಯಿಗಳಿಂದ 5 ಲಕ್ಷ ರೂಪಾಯಿಗೆ ಹೆಚ್ಚಿಸಿದೆ. ಹೊಸ ವ್ಯವಸ್ಥೆ ಸಂಪೂರ್ಣವಾಗಿ ಜಾರಿಗೆ ಬಂದ ನಂತರ ಅರ್ಹ ಕ್ಲೈಮ್ಗಳು ಕೆಲವೇ ದಿನಗಳಲ್ಲಿ ಇತ್ಯರ್ಥವಾಗಲಿವೆ ಎಂದು ಇಪಿಎಫ್ಒ ವಿಶ್ವಾಸ ವ್ಯಕ್ತಪಡಿಸಿದೆ. ಈ ಹೊಸ ವ್ಯವಸ್ಥೆ ಮತ್ತು ಸ್ವಯಂಚಾಲಿತ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪಿಎಫ್ ಮತ್ತಷ್ಟು ಸುಲಭವಾಗಿ ಕೈ ಸೇರುವಂತೆ ಮಾಡಲು ಸರ್ಕಾರ ಕೈಗೊಂಡ ಈ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ MCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.